ಜೈ ಬೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದಿಲೀಪ್ KGF. ವಿಷಯ ಇಷ್ಟೇ, ಇತ್ತೀಚೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ ಪ್ರವಾಸ ಕೈಗೊಂಡಾಗ ಇಸ್ರೇಲ್ನಲ್ಲಿ ಕೆಂಪು ಹಾಸಿನ ಸ್ವಾಗತ ಕೋರ್ತಕ್ಕಂಥ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭಾರತದ ಪ್ರಧಾನಿ ಬರಮಾಡಿಕೊಂಡಂಥ ರೀತಿ ನೋಡಿದರೆ ಇಡೀ ಭಾರತ, ಜರ್ಮನಿ, ಅಮೇರಿಕಾ ಮುಂದುವರೆದ ರಾಷ್ಟ್ರಗಳಲ್ಲಿ ತಳಮಳ ಶುರುವಾಗಿದೆ. ಇಸ್ರೇಲ್ ಭಾರತ ಬಾಂಧವ್ಯ ಚೆನ್ನಾಗಿದೆ. ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿರ್ತಕ್ಕಂಥ ಈ ಸಂಬಂಧ ಭಾರತದ ಪ್ರಧಾನಿ ಎರಡನೇ ಬಾರಿ ಭೇಟಿ ನೀಡ್ತಕ್ಕಂಥ ಈ ಸಂದರ್ಭದಲ್ಲಿ ಬೆಂಜಮಿನ್ ನೆತನ್ಯಾಹು ಬರಮಾಡಿಕೊಂಡ ರೀತಿ ಇಡೀ ವಿಶ್ವದ ಗಮನ ಸೆಳೀತಾ ಇದೆ. ಈ ಭೇಟಿ ಹಲವು ಒಪ್ಪಂದಗಳ ಈ ಭೇಟಿಗೆ ಮೋದಿಗೆ ಇಸ್ರೇಲ್ನಲ್ಲಿ ಕೆಂಪು ಹಾಸಿನ ಸ್ವಾಗತ, ಇಸ್ರೇಲ್ನಲ್ಲಿ ಮೋದಿ ಇತಿಹಾಸ, ಹಮಾಸ್ ಉಗ್ರ ದಾಳಿಗೆ ಖಂಡಿಸಿ ಸೆನೆಟ್ನಲ್ಲಿ ಮೋದಿ ಭಾಷಣ, ಇನ್ನೂ ಹಲವಾರು ರೀತಿ ಭಾರತ ಹಾಗೂ ಇಸ್ರೇಲ್ ನಡುವಿನ ಸಂಬಂಧಕ್ಕೆ ಮತ್ತಷ್ಟು ಆನೆಬಲ ನೀಡ್ತಕ್ಕಂಥ ಈ ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿರವರು ಈಗಾಗಲೇ ಘೋಷಿಸಿದ್ದಾರೆ. ವಿಷಯ ಇಷ್ಟೇ, ಭಾರತ ಇಸ್ರೇಲ್ ಒಂದು ರೀತಿ ಹೇಳ್ಬೇಕಂದ್ರೆ, ಒಂದು ಚಿಕ್ಕದಾಗಿ ಬೆಂಜಮಿನ್ ನೆತನ್ಯಾಹು ಒಂದು ವಾಕ್ಯನ ಹೇಳ್ತಾರೆ. ಪ್ರಧಾನಿ ಮೋದಿ ನನ್ನ ಸ್ನೇಹಿತ ಮಾತ್ರ ಅಲ್ಲ, ನನ್ನ ಸಹೋದರ. ಅವರ ಆಲಿಂಗನ ಇಡೀ ಜಗತ್ತಿಗೆ ಗೊತ್ತು. ಇವತ್ತು ಭಾರತ 1.4 ಟ್ರಿಲಿಯನ್ ಬಿಲಿಯನ್ ಜನರ ದೈತ್ಯ ಶಕ್ತಿ ಹೊಂದಿರುವ ರಾಷ್ಟ್ರ. ಇಂಥ ಹೇಳಿಕೆ ನೀಡ್ತಕ್ಕಂಥ ಸಾಹಸ ಯಾರು ಮಾಡಲ್ಲ. ಅಂಥದ್ದಲ್ಲಿ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ಮೋದಿ ಬಗ್ಗೆ ಈ ವ್ಯಾಖ್ಯಾನ ಮಾಡ್ತಾರೆ. ಈ ವ್ಯಾಖ್ಯಾನದ ಪರಿಪೂರ್ಣ ಅರ್ಥ, ಕೆಲವು ಒಪ್ಪಂದಗಳು, ಕೆಲವು ಷರತ್ತುಗಳನ್ನು ಅಳವಡಿಸ್ಕೊಳ್ಬೇಕು ಭಾರತ ಮತ್ತು ಇಸ್ರೇಲ್ ಅಂತ ಹೇಳ್ಬಿಟ್ಟು ಈಗ ಹಲವು ಒಪ್ಪಂದಗಳಿಗೆ ಸಾಕ್ಷಿ ಆಗ್ತಾಯಿದೆ. ಮೋದಿಗೆ ಇಸ್ರೇಲಿನ ಸೆನೆಟ್ನ ಸ್ಪೀಕರ್ ಆಫ್ ದಿ ಸೆನೆಟ್ ಆಫ್ ಮೆಡಲ್ ಪ್ರದಾನ ಮಾಡಿರ್ತಕ್ಕಂಥ ನೆತನ್ಯಾಹು ಸರ್ಕಾರ, ಅಲ್ಲಿನ ಸ್ಪೀಕರ್ ಅಮೀರ್ ಓಹಾನ ಪ್ರದಾನ ಮಾಡಿದಂಥ ಈ ಮೆಡಲನ್ನು ಭಾರತ ದೇಶದ ಪದಕ ಪಡೆದಕ್ಕಂಥ ಮೊದಲ ಜಗತ್ತಿನ ನಾಯಕ ಅಂತ ಹೇಳಬೇಕು. ಭಾರತದಲ್ಲಿ ಇದಕ್ಕೂ ಮೊದಲು ಈ ಪದಕವನ್ನು ಯಾರೂ ಪಡೆಯಲಿಲ್ಲ. ಈಗ ಇಸ್ರೇಲ್ನ ಎರಡನೇ ಭೇಟಿಯ ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರಿಗೆ ಈ ಗೌರವ ದಕ್ಕಿದೆ. ಈ ಪ್ರವಾಸದ ಹಿಂದೆ ಹಲವು ಅನುಕೂಲಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿರವರು ಇಸ್ರೇಲ್ ಪ್ರವಾಸ ಕೈಗೊಂಡಿರ್ತಾರೆ. ನರೇಂದ್ರ ಮೋದಿರವರು ಈಗ ಕೆಲವು ಅನುಕೂಲಕರವಾದಂತಹ ಪಾಲುದಾರಿಕೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ವಿಷಯ. ಭಾರತ ಇಸ್ರೇಲ್ ಕಾರ್ಯತಂತ್ರ ಪಾಲುದಾರಿಕೆಯಲ್ಲಿ ಮೇಲ್ದರ್ಜೆಗೆ, ರಕ್ಷಣಾ ಕ್ಷೇತ್ರದಲ್ಲಿ ಆನೆಬಲ. ಇತ್ತೀಚಿನ ವರ್ಷಗಳಲ್ಲಿ ರಕ್ಷಣಾ ಕ್ಷೇತ್ರಗಳು ಉಭಯ ದೇಶಗಳ ಪಾಲುದಾರಿಕೆ ಪ್ರಮುಖ ಆಧಾರ ಸ್ತಂಭವಾಗಿದ್ದು, ಇಸ್ರೇಲ್ನ ಭಾರತಕ್ಕೆ ಹಲವು ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದೆ. ಇದು ತುಂಬ ಕುತೂಹಲಕಾರಿಯಾದಂಥ ಅಂಶ ಏನಂತಂದರೆ, ಇಸ್ರೇಲ್ ನಮ್ಮ ಭಾರತದ ಮಿಲಿಟರಿಗೆ ಜಗತ್ತಿನ ಅತ್ಯುನ್ನತವಾದ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದ ರಾಷ್ಟ್ರ ಭಾರತಕ್ಕೆ ಇಸ್ರೇಲ್ ಅಂದರೆ ತಪ್ಪಾಗದು. ಒಂದು ಸುಮಾರು ಕಿಲೋಮೀಟರ್ಗಳಲ್ಲಿ ಹಾರಿ ಬರ್ತಕ್ಕಂಥ ರಕ್ಷಣಾ ಬಾಂಬುಗಳನ್ನು ಇಲ್ಲಿಂದನೇ ಪವರ್ ಡ್ರಮ್ ಅಂತೇಳ್ಬಿಟ್ಟು
ಇಲ್ಲಿಂದನೇ ಹೊಡಿತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಕೆಲವು ಆಯುಧಗಳನ್ನು ಪೂರೈಕೆ ಮಾಡಿದ ಇಸ್ರೇಲ್ ಭಾರತಕ್ಕೆ ಅತ್ಯುನ್ನತ ಬಾಂಧವ್ಯ ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ 2ನೇ ಬಾರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಹತ್ವದ ನಿರೀಕ್ಷೆಗಳು ಅಪಾರ. ಭಾರತ ಈಗ ಇಸ್ರೇಲ್ನ ಸಂಬಂಧ ಹೊಂದಿರತಕ್ಕಂಥ ವಿಷಯದಲ್ಲಿ ಇಸ್ರೇಲ್, ಅಮೇರಿಕಾ, ಜರ್ಮನಿ ಇಂಥ ಮುಂತಾದ ದೇಶಗಳ ಒಪ್ಪಂದಗಳನ್ನು ಮಾಡಿಕೊಂಡಿರ್ತಕ್ಕಂಥ ದೇಶ ಇಸ್ರೇಲ್. ಈಗ ಭಾರತದೊಂದಿಗೆ ಇಸ್ರೇಲ್ ವಿಶೇಷ ಸಂಬಂಧವನ್ನು ಹೊಂದಿದೆ. ಯಾವುದೇ ಬಿಕ್ಕಟ್ಟಿನ ಸಮಯದಲ್ಲಿ ಪರಸ್ಪರ ಬೆಂಬಲವನ್ನು ಕೊಡ್ತಕ್ಕಂಥ ಒಪ್ಪಂದ ಈಗ ಆಗಿದೆ. ಹಲವು ರೀತಿಯ ಅಭಿವೃದ್ಧಿ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಚರ್ಚೆ ಮಾಡಿದ್ದಾರೆ. ಮುಕ್ತ ವ್ಯಾಪಾರ, ಯುರೋಪ್ನಲ್ಲಿ ಆರ್ಥಿಕ ಕಾರಿಡಾರ್ಗೆ ಈಗ ಭಾರತ ಆಧಾರ ಸ್ತಂಭ. ಯುರೋಪ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಈಗ ಭಾರತ ಆಧಾರ ಸ್ತಂಭವಾಗಿ ಇಸ್ರೇಲ್ ಭಾರತವನ್ನು ಮುಂದೆ ಇಡ್ತಾರೆ. ಇಷ್ಟೇ ವಿಷಯ. ಭಾರತ ಇಸ್ರೇಲ್ನ ಸಂಬಂಧ ಇಡೀ ಜಗತ್ತಿನ ಒಂದು ಸಂದೇಶ. ಈ ಸಂದೇಶ ಜಗತ್ತಿನ ಹಲವಾರು ರಾಷ್ಟ್ರಗಳಲ್ಲಿ ಮುಂದುವರ್ತಕ್ಕಂಥ ರಾಷ್ಟ್ರಗಳನ್ನು ನಮ್ಮನ್ನು ನೋಡಿ ಅಸೂಯೆ ಪಡ್ತಕ್ಕಂಥ ದಿನಗಳಲ್ಲಿ ಇಸ್ರೇಲ್ ಭಾರತಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇರ್ತಕ್ಕಂಥ ಇಸ್ರೇಲ್ನ ಪ್ರಧಾನಿಯಾದಂಥ ಬೆಂಜಮಿನ್ ನೆತನ್ಯಾಹು ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕಂತ ಕರ್ತವ್ಯ ಭಾರತ ದೇಶದ ಪ್ರಜೆಗಳಿಗೆಲ್ಲರಿಗೂ ಇದೆ. ಈ ಒಪ್ಪಂದ ಹಾಗೂ ವ್ಯಾಪಾರ, ಶಸ್ತ್ರಾಸ್ತ್ರಗಳು, ಈ ಒಡಂಬಡಿಕೆ ಇನ್ನೂ ಮುಂತಾದ ಪರಸ್ಪರ ಸಂಬಂಧಗಳನ್ನು ಬೆಳೀತಕ್ಕಂಥ ಭಾರತ ಹಾಗೂ ಇಸ್ರೇಲ್ನ ಸಂಬಂಧ ಇನ್ನೂ ಗಟ್ಟಿಯಾಗಿರ್ತಕ್ಕಂಥ ಈ ಇತ್ತೀಚೆಗೆ ನಡೆತಕ್ಕಂಥ ಈ ಪ್ರವಾಸದಲ್ಲಿ ಮೋದಿಯವರು ಕೈಗೊಂಡಿದ್ದಾರೆ. ಈ ಪ್ರವಾಸ ಭಾರತ ದೇಶಕ್ಕೆ ಅನುಕೂಲಕರವಾಗಿ ಇನ್ನಷ್ಟು ಪರಿಣಾಮಕಾರಿಯಾದ ರೀತಿಯಲ್ಲಿ ಉಪಯೋಗ ಆಗಲಿ ಅಂತ ಹೇಳ್ತಾ, ಜೈ ಭಾರತ್.